ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಈಗ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇಗುಲ ಅಭಿವೃದ್ಧಿ ವಿಚಾರಕ್ಕೆ ಈಗ ವಾರ್ ಶುರುವಾಗ್ಬಿಟ್ಟಿದೆ. ನೋಡಿ, ಮೊನ್ನೆಯಷ್ಟೇ ಶೆಟ್ಟರ್ಗೆ ತಿರುಗೇಟನ್ನು ಕೊಟ್ಟಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇದೀಗ ರಾಜ್ಯ ಸರ್ಕಾರದ ಪ್ರಸ್ತಾವನೆ ಸಲ್ಲಿಸಿದ್ದಕ್ಕೆ 100 ಕೋಟಿ ಅನುದಾನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೋಡಿ, ಇಲ್ಲಿ ರಾಜಕೀಯ ಕ್ರೆಡಿಟ್ಗೋಸ್ಕರ ಯಾವ ರೀತಿ ವಾರ್ ಶುರುವಾಗಿದೆ ಅಂಥೇಳಿ ಸಚಿವೆ ಹೆಬ್ಬಾಳ್ಕರ್ ಮತ್ತು ಸಂಸದ ಶೆಟ್ಟರ್ ಮಧ್ಯೆ. ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇಗುಲ ಅಭಿವೃದ್ಧಿ ವಿಚಾರಕ್ಕೆ ಇದು ಅಭಿವೃದ್ಧಿ ಆಗಲಿ, ಭಕ್ತರು ಅದನ್ನೇ ಬಯಸೋದು, ಆದರೆ ಕ್ರೆಡಿಟನ್ನು ತೆಗೆದುಕೊಳ್ಳೋದು ಕೂಡ ಜಾಸ್ತಿ ಆಗುತ್ತಾ ಇದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ನಾನು ಮಾಡಿಸಿದ್ದು 100 ಕೋಟಿ ಅನುದಾನ ಬಂದಿದೆ, ದೇವಸ್ಥಾನ ಅಭಿವೃದ್ಧಿ ಕ್ರೆಡಿಟ್ ಸಚಿವ ಎಚ್ ಕೆ ಪಾಟೀಲ್ ಅವರು ಸಲ್ಲಬೇಕು ಅನ್ನೋದು ಹೆಬ್ಬಾಳ್ಕರ್ ಅವರು ವಾದ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಸಂಸದ ಜಗದೀಶ್ ಶೆಟ್ಟರ್. ರಾಜ್ಯದಿಂದ ಪ್ರಸ್ತಾವನೆ ಬಂದಿದ್ದನ್ನ ನಾನು ಒಪ್ಪಿಕೊಳ್ತೀನಿ, ನೀವು ಸಹ ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ದನ್ನು ಒಪ್ಪಿಕೊಳ್ಳಿ ಅಂತ ಶೆಟ್ಟರ್ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ದು, ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ್ದು. ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರದ್ದು ಪಾತ್ರ ಇದೆ, ಕೇಂದ್ರ ಸರ್ಕಾರದ್ದು ಪಾತ್ರ ಇದೆ ಅನ್ನೋದು ಅವರು ವಾದ. ಇಲ್ಲ, ನಮ್ಮ ಕಡೆಯಿಂದ ಆಗಿದ್ದು, ನೀವು ಈಗ ಬಂದಿದ್ದೀರಿ ಸಂಸದರಾಗಿ, ಈ ಹಿಂದೆನೇ ಎಚ್ ಕೆ ಪಾಟೀಲ್ರು ಅವ್ರ ಮನೆ ದೇವರು ಸೌದತ್ತಿ ಯಲ್ಲಮ್ಮ, ನಿಮಗೆ ಕಾಮನ್ ಸೆನ್ಸ್ ಏನಾದರೂ ಇದೆಯಾ? ಹೀಗೆ ಹೆಬ್ಬಾಳ್ಕರ್ ಅವರು ಆರೋಪವನ್ನು ಮಾಡಿದರು. ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ, ಬೇಕಾದರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಹೇಳಿ, ನಾವು ತೆಗೆದುಕೊಳ್ತೀವಿ ನಿಮ್ಮನ್ನ, ಅದು ಬಿಟ್ಟು ಇದರಲ್ಲಿ ರಾಜಕೀಯ ಯಾಕೆ ಮಾಡ್ತೀರಿ, ಸಣ್ಣ ಮಟ್ಟದ ಹೇಳಿಕೆಗಳು ಯಾಕೆ ಅಂಥೇಳಿ ಹೆಬ್ಬಾಳ್ಕರ್ ತಿರುಗೇಟನ್ನು ಕೊಟ್ಟಿದ್ದರು ಶೆಟ್ಟರ್ ಅವರಿಗೆ. ಈಗ ಶೆಟ್ಟರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಬಹಳ ಅನುಭವಸ್ಥರು. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬಾರಿ ಬಿಟ್ಟು ಹೆಂಗೆ ಇವ್ರು ಹೋದ ತಕ್ಷಣ ಇವ್ರಿಗೆ 108 ಕೋಟಿ ಕೊಟ್ಬಿಟ್ರ? ರಾಜ್ಯ ಸರ್ಕಾರದ ಏನೂ ಇಲ್ವಾ ಇದ್ರಲ್ಲಿ ಪಾತ್ರ? ಎಚ್ ಕೆ ಪಾಟೀಲ್ ಇದಾರ್ರಿ ಪ್ರಾಧಿಕಾರದ ಇದನ್ನ ಮಾಡ್ತಾ ಇರೋರು, ಟೂರಿಸಂ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ರು. ಇವ್ರು ಗೆದ್ದ ತಕ್ಷಣ ಇವ್ರು ಹೋಗಿ ಒಂದು ಲೆಟರ್ ಕೊಟ್ಟ ತಕ್ಷಣ 108 ಕೋಟಿ ಸ್ಯಾಂಕ್ಷನ್ ಆಗ್ಬಿಡ್ತಾ? ಹೆಂಗ್ರಿ ಮಾತಾಡ್ತಾರೆ? ಭಾಳ ಸಿ ಎಂ ಇದ್ದಂಥವ್ರು ಇವರು, ಭಾಳ ಅನುಭವಸ್ಥರು. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬಾರಿ ಬಿಟ್ಟು 3 ಸಾರಿ ಎಚ್ ಕೆ ಪಾಟೀಲ್ ಹೋಗಿ ಪತ್ರ ವ್ಯವಹಾರ ಮಾಡಿ, ಖುದ್ದಾಗಿ ಭೇಟಿ ಮಾಡಿ, ಎಚ್ ಕೆ ಪಾಟೀಲ್ರ ಮನೆ ದೇವರದು ಯಲ್ಲಮ್ಮನ ದೇವಸ್ಥಾನ. ಇವಾಗಲ್ಲ, ಈ ಬಾರಿ ಮಂತ್ರಿಯಾಗಿ ಅವ್ರು ಸುಧಾರಣೆ ಮಾಡ್ತಾ ಇರಲ್ಲ, ಅದು ಹಿಂದನೂ ಮಾಡ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ರು. ಅವ್ರ ಮನೆ ದೇವರದು. ಕ್ರೆಡಿಟ್ ಫೈಟ್ ಏನ್ ಬೇಕಾದ್ ಬಾಯಿ ಇದೆ ಅಂತ ಹೇಳಿ ಶೆಟ್ಟರ್ ಅವ್ರು ಏನ್ ಬೇಕಾದ್ ಮಾತಾಡ್ಕೊಂಡು ಹೋದ್ರೆ ನಡೆಯುತ್ತಾ? ಇವ್ರು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದ್ರಿ ಆಗ್ಲಿ, ಅವ್ರು ಹೇಳಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತ ಹೇಳಿ, ನನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ, ಅದಕ್ಕೆ ಒಪ್ಕೊಳ್ಳೋಣ. ಅವ್ರು ಈ ಭಾಗದ MP ಇದ್ದಾರೆ, ಜನರಿಂದ ಆರಿಸಿ ಹೋಗಿದ್ದಾರೆ, ಅವ್ರನ್ನು ಕರಿಬೇಕು, ಅದನ್ನು ಒಪ್ಕೊಳ್ಳೋಣ. ಅದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಅಂತಂದ್ರೆ ಹೆಂಗೆ? ಒಂದೇನಾಗಿದೆ, ಹಿಂದೆ ಸುರೇಶ್ ಹೆಗ್ಡೆಯವರು ಮತ್ತು ಮಂಗಳಾಗಿರಿ MP ಇದ್ದಾಗ ಪ್ರಸಾದ ಯೋಜನೆ, ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆಯೊಳಗೆ 18 ಕೋಟಿ ಮಂಜೂರಾಗಿತ್ತು. ಅದು ಟೆಂಡರ್ ಪ್ರೊಸೆಸ್ ಇನ್ನೂ ನಡೀತಾ ಇತ್ತು. ಇನ್ ದ ಮೀನ್ ಟೈಮ್ ನಮ್ಮ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿದ್ದು ಅನ್ನುವಂಥದ್ದು ಗುರ್ತಾದ ಮೇಲೆ ಯಾವುದದು ಸ್ಕೀಮ್ ಫಾರ್ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಈ ಸ್ಕೀಮ್ನಲ್ಲಿ ಕೊಡ್ತಾರೆ. 100 ಕೋಟಿ ಹಣ ಕೊಡ್ತಾರೆ. ಈಗ ಹಿಂದೆ ಬರೀ 100 ಕೋಟಿ ಹಣ ಕೊಡ್ತಾರೆ. ಹೀಗಾಗಿ ಅದು ಪ್ರಸ್ತಾವನೆ ಹೋಗಿದ್ದು ಗುರ್ತಾಗಿ ನಾನು ನೋಡಿ, ಇದು ಏನಾಗಿದೆ ಅಂದರೆ, ಸುಮ್ಮನೆ ಭಾಳ ಸಣ್ಣದಾಗಿ ಮಾತಾಡೋದು ಬೇಡ. ಒಬ್ಬ MP ಅವ್ರ ಬಗ್ಗೆ ಲೆಟರ್ ಹೋದ್ರೆ ಏನಾಗದ್ರಿ ಅಂತ ಮಾತಾಡೋದು, ಆಮೇಲೆ ನಾವೇ ಮತ್ತು ಈ ಕ್ರೆಡಿಟ್ ಎಲ್ಲರೂ ತೊಗೊಳ್ರಿ, ಯಾರು ಬೇಡ ಅಂತಾರೆ. ನಮ್ಗೆ ಡೆವಲಪ್ಮೆಂಟ್ ಆಗೋದು ಇಂಪಾರ್ಟೆಂಟ್. ಯಾರು ನಿಮ್ಮಿಂದ ಆತೋ ನಮ್ಮಿಂದ ಆತೋ ಅದು ಪ್ರಶ್ನೆ ಇಲ್ಲ. ಮತ್ತು ನಾನು ಎಲ್ಲಿನೂ ಹೇಳಿಲ್ಲ, ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ರಾಜ್ಯದವರು ಇನ್ನೂ ಇಂಪ್ಲಿಮೆಂಟ್ ಮಾಡ್ಬೇಕು. ಅದನ್ನ ಕೇಂದ್ರ ಸರ್ಕಾರದ ಅದು ಈಗ ನ್ಯಾಷನಲ್ ಹೈವೇ ಸ್ಟೇಟ್ ಬಂದವ್ರ ರೊಕ್ಕ ಸೆಂಟ್ರಲ್ ರೋಡ್ ಫಂಡಿಂದ 106 ಕೋಟಿ ಬಂದದ. ಅದೆಲ್ಲ ಇಂಪ್ಲಿಮೆಂಟ್ ಯಾರು ಮಾಡ್ತಾರ? ಸ್ಟೇಟ್ ಇಂಜಿನಿಯರ್ಸೇ. ಹೀಗಾಗಿ ಇವತ್ತು ಟೂರಿಸಂ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ ಬರಲಿ, ಮೀಟಿಂಗ್ ತೊಗೊಳ್ಳಿ, ಯಾವುದೂ ಇಲ್ಲ. ನಾವು ಒಂದೇ ಒಂದು ಹೇಳಿದ್ದು, ಅದರ ಮೊದಲ ನಾವು ಇಂಟಿಮೇಷನ್ ಮಾಡಿ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ. ಇಷ್ಟೆಲ್ಲ ಪ್ರಯತ್ನ ಮಾಡಿ ಕೇಂದ್ರದ ಮೇಲೆ ಒತ್ತಡ ತೊಗೊಂಬಂದು ಅದನ್ನು ಮಂಜೂರು 15 ಪ್ರಪೋಸಲ್ ಹೋಗಿದ್ದು. ಅದರಲ್ಲಿ ಇದನ್ನ ಒಂದು ಬೆಂಗಳೂರು ಒಂದು 2 ಮಂಜೂರಾಗಿತ್ತು. ಅದಕ್ಕಾಗಿ 115 ಕೋಟಿ. ಮತ್ತು ಏನೋ ಒಂದು ತಪ್ಪು ಸಮಜೂತಿ ಏನು ನಡೀತಾ ಇದೆ ಅಂದರೆ,
200 ಕೋಟಿ ರಾಜ್ಯ ಸರ್ಕಾರ ಮಂಜೂರು ಮಾಡಿದೆ. ಸರ್ಕಾರವು ರಾಜ್ಯ ಸರ್ಕಾರದ 200 ಕೋಟಿ ಇದೆ ಅನ್ನುವಂಥ ರೀತಿ ನಾವು ಒಂದು ಇಲ್ಲಿ ರೆಫರ್ ಮಾಡ್ತೀನಿ. ಏನಾಗಿದೆ ಅಂದರೆ ಇವತ್ತು ಗವರ್ನರ್ಸ್ ಅಡ್ರೆಸ್ ಆಕ್ಟ್ ಇದು ನಮ್ಮದು 2024 ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಭಕ್ತರಿಗೆ ಅನುಕೂಲ ಆದರೆ ಸಾಕಿಲ್ಲಿ ಕೋಟಿ ಕೋಟಿ ಭಕ್ತರನ್ನ ಒಳಗೊಂಡಂತಹ ಪವಿತ್ರವಾದಂಥ ದೇವಸ್ಥಾನ ಯಲ್ಲಮ್ಮ ದೇವಿ ದೇವಸ್ಥಾನ. ಆದರೆ ಈಗ ಕ್ರೆಡಿಟ್ ಯಾವ ಕಾರಣಕ್ಕೋಸ್ಕರ ಶುರುವಾಗಿದ್ದೀಗ? ಕೇಂದ್ರ ಸರ್ಕಾರ ಹಣ ಕೊಟ್ಟರೂ ಕೂಡ, ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ ಈ ರೀತಿ ಜಿದ್ದಾಜಿದ್ದಿ ಯಾಕೆ? ಅಂದರೆ ಬೆಳಗಾವಿ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೆಲ್ಲವೂ ನಡೀತಾ ಇರ್ಬೋದಾ ಹೇಗೆ ಅಂತ? ಪ್ರಭೀಗ ಬೆಳಗಾವಿಯ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಪ್ರಯತ್ನ ಮಾಡ್ತಾ ಇದ್ದವು. ಒಂದು ಅಂಶ ಏನಂದರೆ, ಕಳೆದ ವರ್ಷವಷ್ಟೇ CM ಸಿದ್ದರಾಮಯ್ಯವರು ಈ ಒಂದು ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಭೇಟಿ ಕೊಟ್ಟಿದ್ದರು. ಜೊತೆಗೆ ಈ ಒಂದು ದೇವಸ್ಥಾನವನ್ನು ತಿರುಪತಿ ಮಾದರಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಅದಾದ ಬೆನ್ನಲ್ಲೇ ಏನಂದರೆ, ಪ್ರಮುಖವಾಗಿ ಇಲ್ಲಿ ಒಂದು ವಿಚಾರ ಏನಂದರೆ, ಲೋಕಸಭೆ ಚುನಾವಣೆಯ ದಿನದಿಂದಲೂ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಗದೀಶ್ ಶೆಟ್ಟರ್ ಮಧ್ಯೆ ಅನೇಕ ವಿಚಾರಗಳವಾಗಿ ಒಂದು ಟಾಕ್ ವಾರ್ ನಡೀತಾ ಇದ್ದಾವೆ, ಅನೇಕ ವಿಚಾರಗಳವಾಗಿ ಕ್ರೆಡಿಟ್ ಫೈಟ್ ನಡೀತಿರ್ತಕ್ಕಂಥದ್ದು. ಈಗ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದ ವಿಚಾರವಾಗಿ ಈಗ ಇಬ್ಬರು ನಾಯಕರ ಮಧ್ಯೆ ಈಗ ಜಟಾಪಟಿ ಆರಂಭವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಈಗ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ 118 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದು ಪ್ರಸಾದ ಯೋಜನೆಯಲ್ಲಿ 18 ಕೋಟಿ ರೂಪಾಯಿ ಮತ್ತು 100 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಇಲ್ಲಿ ಮಂಜೂರಾಗಿದೆ. ರಾಜ್ಯ ಸರ್ಕಾರ ಸಲ್ಲಿಸಿದ ಪ್ರಸ್ತಾವನೆಯನ್ನು ಜಗದೀಶ್ ಶೆಟ್ಟರ್ ಕೇಂದ್ರ ಸರ್ಕಾರದ ಮೇಲೆ ಒಂದು ಒತ್ತಡ ತೆಗೆದುಕೊಂಡು ಬಂದು 100 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಸೌದತ್ತಿಯ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರವಾಸೋದ್ಯಮ ಸಚಿವರಾದಂಥ HK ಪಾಟೀಲ್ ದಿಢೀರ್ ಭೇಟಿ ಕೊಟ್ಟು ಅಲ್ಲಿ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಸಭೆ ನಡೆಸಿ ಈ ಒಂದು 100 ಕೋಟಿ ಯೋಜನೆ ಒಂದು ಕಾಮಗಾರಿ ಯೋಜನೆ ರೂಪಿಸುವಂಥ ನಿಟ್ಟಿನಲ್ಲಿ ಒಂದು ಸಭೆಗಳನ್ನು ನಡೆಸಿದರು. ಈ ಒಂದು ಸಭೆಗೆ ಜಗದೀಶ್ ಶೆಟ್ಟರ್ ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಅಂದರೆ ನಾಳೆ ಸಭೆ ಇದೆ ಅಂದರೆ ಹಿಂದಿನ ದಿನ ಸಂಸತ್ ಅಧಿಕಾರಿಗಳು ಮಾತನಾಡಿದ್ರು. ಹಾಗಾಗಿ ಭಾಗವಹಿಸಬೇಕಾಗಿರಲಿಲ್ಲ. ಈ ಒಂದು ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಈ ಒಂದು 100 ಕೋಟಿ ಅನುದಾನದ ಕ್ರೆಡಿಟ್ ತೆಗೆದುಕೊಳ್ಳುವಂಥ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಸತ್ತಾದಂಥ ಜಗದೀಶ್ ಶೆಟ್ಟರ್ನ ಹೊರಗಿಟ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನ ಅವರು ಮಾಡಿದ್ರು. ಆದರೆ ಇದು ಓಕೆ ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.